ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 12ನೇ ವಾಕ್ಯ. ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ ಎಂಬುದಾಗಿ. ಪ್ರಿಯರೇ, ನಾವು ಗಮನಿಸ್ತಾ ಇದ್ವಿ, ನಮಗೆ ದೊರೆತಂಥ ದೇವರ ವಾಕ್ಯವನ್ನು ನಾವು ಆಹಾರ ಮಾಡಿಕೊಳ್ಳಬೇಕು. ಅಂದರೆ ದೇವರ ವಾಕ್ಯದಲ್ಲಿ ನಾವು ಗಮನಿಸಿದ್ದೇವೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರಿಂದ ಬರುವ ಒಂದೊಂದು ಮಾತಿನಲ್ಲಿಯೂ ಬದುಕುತ್ತಾನೆ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವೇ ನಮಗೆ ಆಹಾರವಾಗಿ ಮಾಡಿಕೊಳ್ಳಬೇಕು. ದೇವರ ವಾಕ್ಯವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಹೇಗೆ ಒಬ್ಬ ಮನುಷ್ಯನು ಆಮ್ಲಜನಕವಿಲ್ಲದೆ ಬದುಕಲು ಸಾಧ್ಯವಿಲ್ಲವೋ, ಹಾಗೆಯೇ ಒಬ್ಬ ಮನುಷ್ಯನಿಗೆ ದೇವರ ವಾಕ್ಯವಿಲ್ಲವಂದರೆ ಬದುಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಬರಬೇಕು. ಯಾಕೆಂದರೆ ದೇವರ ವಾಕ್ಯ ಬಹಳ ಬಹಳ ಪ್ರಾಮುಖ್ಯವಾಗಿದೆ. ದೇವರ ವಾಕ್ಯವು ನಮ್ಮನ್ನು ಸಂತೋಷಪಡಿಸುವಂಥದ್ದು, ಸಮಾಧಾನ ಪಡಿಸುವಂಥದ್ದು, ಆಪತ್ತು ಕಾಲಗಳಲ್ಲಿ ನಮಗೆ ಸಹಾಯ ಮಾಡುವಂಥದ್ದು ದೇವರ ವಾಕ್ಯವೇ. ಆದ್ದರಿಂದಲೇ ಅಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನಗೆ ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಹೌದು ಪ್ರಿಯರೇ, ದೇವರ ವಾಕ್ಯ ನಮಗೆ ಹರ್ಷವನ್ನು ಕೊಡುವಂಥದ್ದಾಗಿದೆ, ಹೃದಯಕ್ಕೆ ಆನಂದವನ್ನು ಕೊಡುವಂಥದ್ದಾಗಿದೆ. ಅನೇಕ ಸಮಯದಲ್ಲಿ ನಾವು ಸೋತು ಹೋಗುತ್ತೇವೆ, ಅನೇಕ ವಿಷಯದಲ್ಲಿ ನಾವು ಬಳಲಿ ಹೋಗುತ್ತೇವೆ, ನಮ್ಮ ಜೀವನವೇ ಬೇಡ ಅನ್ನುವ ಮಟ್ಟಿಗೆ ನಾವು ಕುಂದಿ ಹೋಗುತ್ತೇವೆ. ನಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ನಾವು ಸೋಲನ್ನು ಕಾಣುತ್ತೇವೆ, ಅನೇಕ ವಿಷಯದಲ್ಲಿ ನಾವು ಬೇಸರಗೊಳ್ಳುತ್ತೇವೆ. ಈ ಬೇಸರವಾದಾಗ ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ಎಚ್ಚರಪಡಿಸುವಂಥದ್ದು, ನಮ್ಮನ್ನು ಉತ್ತೇಜನಪಡಿಸುವಂಥದ್ದು, ನಮ್ಮನ್ನು ಸಂತೋಷಪಡಿಸುವಂಥದ್ದು, ನಮ್ಮ ಹೃದಯಕ್ಕೆ ಸಮಾಧಾನ ಕೊಡುವಂಥದ್ದೇ ದೇವರ ವಾಕ್ಯವಾಗಿದೆ. ಏಕೆಂದರೆ ಅದಕ್ಕೆ ಆತನು ಬರೆದಿದ್ದಾನೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ, ನಿನ್ನ ಮಾತುಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಪ್ರಿಯರೇ, ಆತನ ಮಾತುಗಳು ನಮಗೆ ಹರ್ಷವನ್ನು, ಆತನ ಮಾತುಗಳು ನಮಗೆ ಹೃದಯದಲ್ಲಿ ಆನಂದವನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ದರಿಂದ ಆತನು ಹೇಳ್ತದಾನೆ ಸ್ಪಷ್ಟವಾಗಿ, ದೇವರ ಆತ್ಮನ ನಮ್ಮೊಟ್ಟಿಗೆ ಮಾತನಾಡ್ತದೆ. ನೋಡ್ರಿ, ನಿನ್ನ ಮಾತುಗಳು ನನಗೆ ನುಡಿಗಳನ್ನು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ? ಪ್ರಿಯರೇ, ನಾವು ಯಾರ ಹೆಸರಿನವರು ಅಂದರೆ ದೇವರ ಹೆಸರಿನವರು. ಆದ್ದರಿಂದ ದೇವರು ನಮ್ಮನ್ನು ಕರೆದಿದ್ದಾನೆ, ಆತನ ಮಕ್ಕಳಾಗಿ, ಆತನಿಗೆ ಸ್ವಕೀಯ ಪ್ರಜೆಯಾಗಿ ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ನಾವು ಆತನ ಹೆಸರಿನವರಾಗಿರೋದ್ರಿಂದ ನಾವು ಯಾವುದಕ್ಕೂ ಭಯಪಡುವಂಥ ಅವಶ್ಯಕತೆವಿಲ್ಲ. ಯಾಕೆಂದರೆ ಅದೇ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 119ನೇ ಕೀರ್ತನೆಗಳಲ್ಲಿ 50ನೇ ವಾಕ್ಯವನ್ನು ನಾವು ಗಮನಿಸೋದಾದರೆ, ಇಲ್ಲಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ, ಆಪತ್ ಕಾಲದಲ್ಲಿ ಇದೇ ನನಗೆ ಆಧರಣೆ ಎಂಬುದಾಗಿ. ಪ್ರಿಯರೇ, ದೇವರ ನುಡಿಗಳು ನಮಗೆ ಏನ್ಗೊಳಿಸುತ್ತದಂತೆ? ಚೈತನ್ಯಗೊಳಿಸುತ್ತದೆ, ಅಂದರೆ ಸಂತೋಷವನ್ನು ಉಂಟು ಮಾಡುತ್ತದೆ. ಆಪತ್ತು ದಿನಗಳಲ್ಲಿ ನಿನ್ನ ವಾಕ್ಯವೇ ನನಗೆ ಆಧರಣೆ. ಅನೇಕ ಸಮಯ ನಮಗೆ ಆಪತ್ತುಗಳು ಬರಬಹುದು, ವಿಪತ್ತುಗಳು ನಡೆಯಬಹುದು, ಅನೇಕ ಸಂಕಷ್ಟದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ ನಾವು ನಡೀತಿರಬಹುದು, ಅನೇಕ ಪರಿಸ್ಥಿತಿಗಳಲ್ಲಿ ಕಣ್ಣೀರು ಹಾಕುತ್ತಾ ಒಂಟಿಯಾಗಿ ಅಳುತ್ತಾ ಇರ್ಬೋದು. ಒಂದು ವೇಳೆ ನಮ್ಮ ಜೀವಿತವೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿರ್ಬೋದು. ಯಾಕೆ ನನ್ನ ಜೀವಿತದಲ್ಲಿ ಮಾತ್ರ ಈ ರೀತಿಯಲ್ಲಿ ನಡೀತಾ ಇದೆ? ನನಗೆ ಯಾಕೆ ಈ ರೀತಿ ಕಷ್ಟಗಳು? ನನಗೆ ಯಾಕೆ ಈ ರೀತಿ ವೇದನೆಗಳು? ನನಗೆ ಯಾಕೆ ಈ ರೀತಿ ಸಂಭವಿಸ್ತಾ ಇದೆ? ಅಯ್ಯೋ ದೇವರೇ, ನನ್ನ ಜೀವಿತದಲ್ಲಿ ಯಾಕೆ ಒಂದು ಒಳ್ಳೆ ಕಾರ್ಯ ನಡೆಯುತ್ತಿಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ? ಇವತ್ತು ದೇವರ ಆತ್ಮನ ಹೇಳ್ತಿದ್ದಾನೆ, ನಿನ್ನ ಹೃದಯಕ್ಕೆ ಆನಂದವನ್ನು ಉಂಟು ಮಾಡುವಂಥ ದೇವರ ವಾಕ್ಯವನ್ನು ನಿಮಗೆ ದೇವರ ಆತ್ಮನ ಇವತ್ತು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸ್ತಿರುವಂಥ ಪ್ರತಿ ಒಬ್ಬೊಬ್ಬರಿಗೂ ದೇವರ ಆತ್ಮನ ಹೇಳ್ತಿದ್ದಾನೆ, ಯಾವ ದುಃಖದಲ್ಲಿದ್ದರೂ ಸರಿಯೇ, ಯಾವ ಪರಿಸ್ಥಿತಿಯಲ್ಲಿದ್ದರೂ ಸರಿಯೇ, ಯಾವೊಂದು ಕಣ್ಣೀರಿನಲ್ಲಿದ್ದರೂ ಸರಿಯೇ, ಯಾವ ವೇದನೆಯಲ್ಲಿದ್ದರೂ ಸರಿಯೇ, ಆತನ ವಾಕ್ಯ ನಿಮ್ಮನ್ನು ಚೈತನ್ಯಗೊಳಿಸುತ್ತದೆ. ಆತನ ನುಡಿ ನಿಮಗೆ ಆಪತ್ತು ಕಾಲದಿಂದ, ವಿಪತ್ತು ಕಾಲದಿಂದ ಬಿಡುಗಡೆ ಮಾಡುವಂಥದ್ದಾಗಿದೆ, ಅದು ಆಧರಣೆಯಾಗಿದೆ. ಆದ್ದರಿಂದ ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ
ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ನಿನ್ನ ವಾಕ್ಯದಲ್ಲಿ ಸ್ವಾಮಿ ಬರೆಯಲ್ಪಟ್ಟಿರುವ ಹಾಗೆ ಸ್ವಾಮಿ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು. ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು. ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ನಾನು ನಿನ್ನ ಹೆಸರಿನವನಲ್ಲವೇ ಎಂಬುದಾಗಿ ಸ್ವಾಮಿ ನಮ್ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ನಮ್ಮನ್ನು ಉತ್ತೇಜನ ಪಡಿಸಿದ್ದಕ್ಕಾಗಿ, ದುಃಖದಲ್ಲಿರುವವರನ್ನ ಸಂತೋಷಪಡಿಸಿದ್ದಕ್ಕಾಗಿ, ದೇವರೇ ಆಪತ್ತು ಕಾಲದಲ್ಲಿರುವವರನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ, ನಿನ್ನ ವಾಕ್ಯ ಎಂಬ ದೂತನನ್ನು ಸ್ವಾಮಿ ಅಪ್ಪ ಕಳುಹಿಸಿ ನಮ್ಮನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ವಾಕ್ಯವು ನಮ್ಮನ್ನು ಚೈತನ್ಯಗೊಳಿಸುತ್ತದೆ. ನಿನ್ನ ವಾಕ್ಯವು ನಮಗೆ ಹರ್ಷವನ್ನು ಕೊಡುತ್ತದೆ. ನಿಮ್ಮ ವಾಕ್ಯವು ಸ್ವಾಮಿ ನಮ್ಮ ಹೃದಯಕ್ಕೆ ಆನಂದವನ್ನುಂಟು ಮಾಡುತ್ತದೆ. ಇಂಥ ಒಳ್ಳೆ ವಾಕ್ಯವನ್ನು ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡಿ ನಮಗೆ ಸ್ವಾಮಿ ಸಂತೋಷವನ್ನು, ಸಮಾಧಾನವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.